ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಆ್ಯಂಡ್ ರೇಖಿ ಆ್ಯಂಡ್ ಟ್ಯಾರೋ ಕೋರ್ಸಸ್ನ ನಾನು ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಕ್ಲಾಸಸ್ಗೆ ಎನ್ರೋಲ್ ಆಗಬೇಕು ಅಂತ ಅನ್ನಿಸ್ತಿದೆ ನೀವು ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ ಎನ್ರೋಲ್ ಆಗ್ಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ, ಆ ಪರ್ಸನ್ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಓಕೆ, ನೆಗ್ಲೆಕ್ಟೆಡ್, ಐ ಫೇಲ್ ಟು ಗಿವ್ ಯು ವಾಟ್ ಯು ನೀಡ್. ಓ ಮೈ ಗಾಡ್. ಈ ಒಂದು ರೀಡಿಂಗ್ ಪ್ರಕಾರ ಈ ಪರ್ಸನ್ ಅನ್ನಿಸ್ತಾ ಇದೆ ಅವರು ನಿಮ್ಮನ್ನ ತುಂಬ ಇಗ್ನೋರೆನ್ಸ್ ಮಾಡಿದ್ದಾರೆ. ಅವರು ನೀವು ಕೊಟ್ಟಂತಹ ಪ್ರೀತಿ ಅಥವಾ ಕರುಣೆ ಅಥವಾ ಲವ್, ಕೇರ್, ಕನ್ಸರ್ನ್ ಏನೇ ಆಗಿರಲಿ ಆ ಪರ್ಸನ್ಗೆ ಅದು ನಿಮ್ಮ ಕಡೆಯಿಂದ ಬರ್ತಾ ಇದ್ದಂತಹ ಯಾವುದೇ ಒಂದು ಫೀಲಿಂಗ್ಸ್ನ ಆ ಪರ್ಸನ್ ಅಕ್ಸೆಪ್ಟ್ ಮಾಡೋದಕ್ಕಿಂತ ಜಾಸ್ತಿ ನೆಗ್ಲೆಕ್ಟ್ ಮಾಡಿದ್ದಾರೆ, ಇಗ್ನೋರೆನ್ಸ್ ಮಾಡಿದ್ದಾರೆ. ನಿಮ್ಮ ವ್ಯಾಲ್ಯೂಸ್ ಆ ಪರ್ಸನ್ಗೆ ಅರ್ಥ ಆಗಿಲ್ಲ ಅನ್ನುವಂಥದ್ದನ್ನು ಆ ಪರ್ಸನ್ ಹೇಳ್ತಿದ್ದಾರೆ. ಸೊ ನೀವು ಏನು ಆ ಪರ್ಸನಿಂದ ಅಪೇಕ್ಷೆ ಪಡ್ತಿದ್ರಿ, ಒಂದು ಕೇರ್, ಕನ್ಸರ್ನ್, ಲವ್, ಅಫೆಕ್ಷನ್, ಅದು ಈ ಪರ್ಸನ್ಗೆ ಕೊಡೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ನೀವು ಆ ಪರ್ಸನಿಂದ ಏನೂ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ, ಜಸ್ಟ್ ಆ ಫೀಲಿಂಗ್ಸ್ನ ಕೊಡೋದ್ರಲ್ಲೂ ಈ ಪರ್ಸನ್ ಸೋತಿದ್ದಾರೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಹೇಳ್ತಿದ್ದಾರೆ. ಸೊ ಅವ್ರಿಗೆ ಈ ಒಂದು ಕಾರ್ಡ್ ಬಂದಿದೆ ಅಂದರೆ ಆ ಪರ್ಸನ್ಗೆ ಫೀಲ್ ಆಗ್ತಾ ಇದೆ, ರಿಯಲೈಸೇಷನ್ ಆಗ್ತಿದೆ ನಿಮ್ಮನ್ನು ಆ ಪರ್ಸನ್ ತುಂಬ ಮಿಸ್ಯೂಸ್ ಮಾಡಿಕೊಂಡ್ರು. ಅಂದರೆ ನಿಮ್ಮ ಪ್ರೀತಿಗೆ ಆ ಪರ್ಸನ್ ಕರೆಕ್ಟಾಗಿ ಆನ್ಸರ್ ಕೊಟ್ಟಿಲ್ಲ, ಅವರ ಫೀಲಿಂಗ್ಸಿಂದ ನಿಮಗೆ ರೈಟ್ ಆನ್ಸರ್ಸ್ ಅನ್ನುವಂಥದ್ದು ನಿಮಗೆ ಬಂದಿಲ್ಲ. ಅಂದರೆ ಪ್ರತಿಯೊಂದು ರಿಲೇಷನ್ಶಿಪ್ಪಲ್ಲೂ ಕೂಡ ಎರಡೂ ವ್ಯಕ್ತಿ ಒಂದೇ ಥರ ರಿಯಾಕ್ಟ್ ಮಾಡಿದ್ರೆ ಪ್ರೀತಿ ಚೆನ್ನಾಗಿರುತ್ತೆ. ಒಬ್ಬರು ತುಂಬ ಗಿವಿಂಗ್ ಆ್ಯಂಡ್ ಒಬ್ಬರು ಏನೂ ಅದನ್ನು ಕೇರೆ ಮಾಡಿಲ್ಲ ಅಂತ ಅಂದಾಗ ರಿಲೇಷನ್ಶಿಪ್ಪಲ್ಲಿ ಒಂದು ಪಾಸಿಟಿವ್ ಅನ್ನುವಂಥದ್ದೇ ಇರಲ್ಲ, ಆ ರಿಲೇಷನ್ಶಿಪ್ಗೆ ಒಂದು ವ್ಯಾಲ್ಯೂ ಅನ್ನುವಂಥದ್ದು ಕೂಡ ಇರಲ್ಲ. ಸೊ ಈ ಪರ್ಸನ್ಗೆ ಅದು ಗೊತ್ತಾಗಿದೆ, ಅವರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ, ಅವರು ನಿಮ್ಮ ಹತ್ರ ಪ್ರಾಪರಾಗಿ ಟೈಮ್ ಕೊಟ್ಟಿಲ್ಲ, ನಿಮ್ಮ ಫೀಲಿಂಗ್ಸ್ಗೆ ರೆಸ್ಪೆಕ್ಟ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಆ ಪರ್ಸನ್ಗೆ ಅನ್ನಿಸ್ತಾ ಇದೆ. ಅದಕ್ಕೆ ಅವರು ಗಿಲ್ಟ್ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ ಇಲ್ಲಿ ಬಂದಿರೋದು ಈಗೋ ಕಾರ್ಡ್. ಸೊ ಈಗೋ ಅಂತ ಅಂದರೆ ಆ ಪರ್ಸನ್ಗೆ ಯಾವಾಗಲೂ ಅವ್ರದ್ದೇ ಆದಂಥ ಒಂದು ಅಹಂ ಆ್ಯಟಿಟ್ಯೂಡ್, ಪ್ರೈಡ್ನೆಸ್, ನಾನು ಮಾಡಿದ್ದೆ ಕರೆಕ್ಟು, ನಾನು ಇರೋದೇ ಕರೆಕ್ಟು, ನಾನು ಏನು ಮಾಡ್ತಿದ್ದೀನೋ ದಟ್ ಈಸ್ ದ ರೈಟ್ ಅನ್ನೋವಂಥ ಒಂದು ಮೈಂಡ್ಸೆಟ್. ನೀವು ಆ ಪರ್ಸನ್ಗೆ ಎಷ್ಟೇ ಪ್ರೀತಿ ಕೊಡ್ತಾ ಇರಿ, ನೀವು ಜಸ್ಟ್ ಗಿವರ್, ಪ್ರೀತಿ ಕೊಡ್ತಾನೆ ಇರಿ. ಆ ಪರ್ಸನ್ಗೆ ಅವರ ಈಗೋ ಅಥವಾ ಒಂದು ಅಹಂ ಅಂತೀವಿ ಗೊತ್ತಾ, ಆ ಅಹಂನಿಂದ ಈ ಪರ್ಸನ್ನು ನಿಮ್ಮನ್ನು ತುಂಬ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇವರು ಸೋತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಈ ಒಂದು ಈಗೋ ಅವ್ರಿಗೇನಿದೆ, ಈ ಈಗೋ ಆ ಪರ್ಸನ್ಗೆ ಗೊತ್ತಾಗ್ತಿದೆ, ನನ್ನ ಈಗೋಯಿಂದನೇ ನಾನು ನಿನ್ನನ್ನು ನೆಗ್ಲೆಕ್ಟ್ ಮಾಡಿಕೊಂಡೆ, ನನ್ನ ಈಗೋಯಿಂದನೇ ನಾನು ನಿನ್ನನ್ನು ದೂರ ಮಾಡಿಕೊಂಡೆ, ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ರೆ ಪ್ರಾಬಬ್ಲಿ ನಾವಿಬ್ಬರು ದೂರ ಆಗ್ತಿರ್ಲಿಲ್ವೇನೋ. ಬಟ್ ನಾನು ನಿನಗೆ ತೋರಿಸಿದ ಆ್ಯಟಿಟ್ಯೂಡ್ ಆಗಿರ್ಬೋದು, ಅಥವಾ ನನಗೆ ನೀನಾ ಅನ್ನೋವಂಥದ್ದು ಆ್ಯಟಿಟ್ಯೂಡ್ ಆಗಿರ್ಬೋದು, ಅಥವಾ ನನ್ನ ಲೈಫಲ್ಲಿ ಇದಕ್ಕಿಂತ ಬೆಸ್ಟ್ ಇನ್ನೇನೋ ಇದೆ ಅನ್ನೋ ಆ್ಯಟಿಟ್ಯೂಡ್ ಆಗಿರ್ಬೋದು, ಇದೆಲ್ಲ ಈ ಪರ್ಸನ್ಗೆ ಒಂದು ಸ್ಟಬಾನ್ ನೇಚರ್ ಇರೋದ್ರಿಂದ, ಅಂದರೆ ಒಂದು ಹಠತನ, ಒಂದು ಸೆಲ್ಫಿಶ್ನೆಸ್, ಇದೆಲ್ಲ ಈಗೋ ಇರೋರಿಗೆ ತುಂಬ ಬೇಗ ಬರುತ್ತೆ. ಯಾಕಂದರೆ ಅವ್ರು ಮಾಡ್ತಿರೋದೇ ಕರೆಕ್ಟು ಅನ್ನೋದನ್ನು ಫೀಲ್ ಮಾಡ್ತಾರೆ. ಸೊ ಹಾಗಾಗಿ ಈ ಪರ್ಸನ್ಗೆ ಗೊತ್ತಾಗ್ತಿದೆ ಅವರ ಈಗೋ ಮತ್ತು ಅವರ ಒಂದು ಬಿಹೇವಿಯರಿಂದ ನಿಮ್ಮನ್ನು ಆ ಪರ್ಸನ್ ನೆಗ್ಲೆಕ್ಟ್ ಮಾಡ್ತಾ ಬಂದರು ಅನ್ನೋವಂಥದ್ದು ಆ ಪರ್ಸನ್ ಇಲ್ಲಿ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲೊಂದು ಕಾರ್ಡ್ನ ನೀವು ನೋಡ್ಬೋದು, ಇಂಡೆಸಿಸಿವ್ ಅಂತ. ಅಂದರೆ ಆ ಪರ್ಸನ್ಗೆ ಈಗ ಅವರು ಪ್ರಾಪರಾಗಿ ಒಂದು ಡಿಸಿಷನ್ ತೊಗೊಂಡಿಲ್ಲ ಅನ್ನೋವಂಥದ್ದು ಆ ಪರ್ಸನ್ಗೆ ಹರ್ಟ್ ಆಗಿದೆ. ಸೊ ಅವ್ರಿಗೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಅನ್ನೋವಂಥದ್ದಿಲ್ಲ. ಅವರ ಲೈಫಲ್ಲಿ ತುಂಬ ಕನ್ಫ್ಯೂಷನಲ್ಲಿದ್ದಾರೆ, ಯಾವುದು ಬೇಕು, ಏನು ಬೇಕು, ನಾನು ಈ ಪರ್ಸನ್ಗೆ ತುಂಬ ಹರ್ಟ್ ಮಾಡಿದ್ದೀನಿ ಅಂತ ಅನಿಸುತ್ತೆ, ನನ್ನ ಒಂದು ಬಿಹೇವಿಯರ್ ಈ ಪರ್ಸನ್ಗೆ ಬೇಜಾರು ಮಾಡಿಸಿದೆ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅವರ ಎನರ್ಜಿ ನೋಡ್ತಿದ್ರೆ ಈ ಪರ್ಸನ್ ತುಂಬ ರಿಗ್ರೆಟ್ ಮಾಡ್ತಿದ್ದಾರೆ, ಅವ್ರಿಗೊಂದು ಪಶ್ಚಾತ್ತಾಪದ ಭಾವನೆ ಬರ್ತಾ ಇದೆ. ಅವರ ಬಿಹೇವಿಯರ್ ಚೆನ್ನಾಗಿರಲಿಲ್ಲ, ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಆ ಪರ್ಸನ್ ರಿಯಾಕ್ಟ್ ಮಾಡ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ಆ ಪರ್ಸನ್ಗೆ ನಿಮ್ಮಿಂದ ಏನೋ ಒಂದು ಪ್ರೀತಿ ಏನು ನೀವು ಕೊಡ್ತಿದ್ರಿ ಅದು ಆ ಪರ್ಸನ್ಗೆ ಈಗ ಅರ್ಥ ಆಗ್ತಿದೆ. ಓಕೆ, ನಾನು ಪ್ರಾಪರ್ ಅಲ್ಲ, ನಾನು ರೈಟ್ ಅಲ್ಲ, ನಾನು ಸರಿ ಆದಂತಹ ವ್ಯಕ್ತಿ ಅಲ್ಲ ಈ ಪರ್ಸನ್ಗೆ ಅನ್ನುವಂಥದ್ದು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ.
ಓಕೆ, ಐ ಲೆಫ್ಟ್ ವೆನ್ ಥಿಂಗ್ಸ್ ಗಾಟ್ ಹಾರ್ಡ್. ಸೊ ಜೀವನದಲ್ಲಿ ಪ್ರೀತಿ ಅಂತ ಅಂದರೆ ಕಷ್ಟ ಸುಖನ ಇಬ್ಬರು ಒಟ್ಟಿಗೆ ನೋಡೋದು, ಆಮೇಲೆ ಅದ್ರ ಜೊತೆಯಾಗಿ ಹೋಗೋದು. ಕಷ್ಟ ಬಂದಿದ ತಕ್ಷಣ ದೂರ ಆಗೋದಲ್ಲ, ಅಂದರೆ ಸುಖ ಬಂದಿದ ತಕ್ಷಣ ಸುಖ ಇದೆ ಅಂದ್ಬಿಟ್ಟು ದೂರ ಆಗೋದಲ್ಲ. ಹಾರ್ಡೆಸ್ಟ್ ಫೇಸಲ್ಲೂ ಕೂಡ ಈ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ನಾನು ಉಳಿಸ್ಕೋಬೇಕಿತ್ತು ಅಂತ ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅವ್ರ ಜೀವನದಲ್ಲಿ ಏನೋ ಒಂದು ಫ್ಯಾಮಿಲಿಯಿಂದ ಏನೋ ಪ್ರಾಬ್ಲಮ್ ಆಯಿತು, ಅಥವಾ ಯಾರೋ ಒಂದು ಥರ್ಡ್ ಪಾರ್ಟಿಯಿಂದ ಏನೋ ರಿಯಾಕ್ಟ್ ಆದರು, ಅಥವಾ ಅಲ್ಲೆಲ್ಲೋ ಅಟ್ರಾಕ್ಷನ್ ಆದರು, ಅಥವಾ ಈ ಥರದ್ದು ಒಂದು ಬಿಹೇವಿಯರಿಂದ ಈ ಪರ್ಸನ್ನು ಆ ಒಂದು ಹಾರ್ಡೆಸ್ಟ್ ಪಾರ್ಟನ್ನ ಅರ್ಥ ಮಾಡ್ಕೊಳ್ದೇನೆ ನಿಮ್ಮನ್ನು ದೂರ ಮಾಡಿಕೊಂಡು ಆ ಪರ್ಸನ್ ಅವ್ರದ್ದೇ ಆದಂಥ ಒಂದು ಡಿಸಿಷನ್ ತೊಗೊಂಡು ಹೋಗಿರೋದ್ರಿಂದ ಆ ಪರ್ಸನ್ಗೆ ಅನ್ನಿಸ್ತಾ ಇದೆ, ನಾನು ನಿನ್ನನ್ನು ಒಂದು ಕಷ್ಟದ ದಿನದಲ್ಲಿ ಅಥವಾ ನಾನು ನಿನಗೆ ಒಂದು ಪ್ರಾಪರ್ ಡಿಸಿಷನ್ ಕೊಡ್ದೇನೆ ನಾನು ನಿನ್ನನ್ನು ಬಿಟ್ಟು ಹೋದೆ, ಐ ಆಮ್ ಸಾರಿ ಫಾರ್ ದಟ್ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದು ತುಂಬ ಪಾಸಿಟಿವ್ ಕಾರ್ಡ್ ನನ್ನ ಪ್ರಕಾರ ಇಲ್ಲಿ ಬರ್ತಾ ಇರೋದು. ಅವ್ರಿಗೆ ಗೊತ್ತಾಗ್ತಿದೆ ಅವರ ಮಿಸ್ಟೇಕ್ಸ್ ಏನು ಅಂತ ಅಂದ್ಬಿಟ್ಟು ಆ ಪರ್ಸನ್ಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಬಿಟ್ಟು. ಇದು ಯಾವುದೋ ಕಾರ್ಡ್ ಫ್ಲಿಪ್ ಆಗಿದೆ. ಐ ವಿಶ್ ಐ ಕುಡ್ ಟೇಕ್ ಬ್ಯಾಕ್ ಮೈ ವರ್ಡ್ಸ್. ನೀವು ಮತ್ತು ಅವ್ರು ಏನಾದರೂ ಜಗಳ ಆಡಿದರೆ ಅಥವಾ ನಿಮ್ಮಿಬ್ಬರ ಮಧ್ಯೆ ರಿಲೇಷನ್ಶಿಪ್ ಅನ್ನೋವಂಥದ್ದು ಯಾವುದೋ ಒಂದು ವ್ಯಕ್ತಿಗಾಗೋ ಅಥವಾ ಒಂದು ಹಾರ್ಡೆಸ್ಟ್ ಟೈಮ್ ಏನೋ ಒಂದು ನಿಮ್ಮಿಬ್ಬರ ಮಧ್ಯೆ ಬಂದಾಗ ಈ ವ್ಯಕ್ತಿ ನಿಮ್ಮನ್ನು ಬೈದಿದ್ದಾಗಿರ್ಬೋದು, ನಿಮಗೆ ಹರ್ಟ್ ಮಾಡಿರೋದಾಗಿರ್ಬೋದು, ಅಥವಾ ನಿಮ್ಮ ಫೀಲಿಂಗ್ಸ್ಗೆ ಅವರು ಪ್ರಾಬ್ಲಮ್ ಮಾಡಿ ಹೋಗಿರೋದಾಗಿರ್ಬೋದು, ಅದೆಲ್ಲನೂ ಈ ಪರ್ಸನ್ನು ನಾನು ಆ ಥರ ಮಾಡಬಾರ್ದಿತ್ತು, ನಾನೀಗ ಅದನ್ನೆಲ್ಲ ವಾಪಸ್ ತೊಗೊಂಬಿಡ್ಬೇಕು ಅಂತ ಅನ್ನಿಸ್ತಿದೆ, ಬಟ್ ಆಗಲ್ಲ. ಬಟ್ ಆ ಪರ್ಸನ್ ಹೇಳ್ತಿದ್ದಾರೆ, ಐ ವಿಶ್ ಐ ಕುಡ್ ಟೇಕ್ ಬ್ಯಾಕ್ ಮೈ ವರ್ಡ್ಸ್. ನಿಮ್ಮ ಹತ್ರ ಎಷ್ಟೇ ಹಾರ್ಶ್ ಆಗಿ ಆರ್ಗ್ಯುಮೆಂಟ್ ಮಾಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನೀವು ಮಿಸ್ಕಮ್ಯುನಿಕೇಟ್ ಮಾಡಿದ್ರು ಕೂಡ ಈ ಪರ್ಸನ್ ಅದನ್ನೆಲ್ಲ ನಾನು ಈಗ ಸರಿ ಮಾಡ್ಕೋಬೇಕು, ನಾನು ಈಗ ಅದನ್ನೆಲ್ಲ ಮತ್ತೆ ವಾಪಸ್ ತೊಗೊಂಬಿಡ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಆ ಪರ್ಸನ್ಗೆ ಅರ್ಥ ಆಗ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಐ ವಿಶ್ ಐ ಕುಡ್ ಶೇರ್ ಮೈ ಗುಡ್ ನ್ಯೂಸ್ ವಿತ್ ಯು. ಸೊ ಅವರ ಜೀವನದಲ್ಲಿ ಏನೋ ಒಂದು ಹೊಸತನ ಅಥವಾ ಏನೋ ಒಂದು ಹೊಸ ವಿಚಾರ ಅವರ ಜೀವನದಲ್ಲಿ ಏನೋ ನಡೀತಾ ಇದೆ, ಅದ್ರ ಬಗ್ಗೆ ಈ ಪರ್ಸನ್ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಸೊ ನ್ಯೂಸ್ ಅಂದರೆ ಗುಡ್ ನ್ಯೂಸ್ ಅಂತ ಅಂದರೆ ಪ್ರಾಬಬ್ಲಿ ಆ ಪರ್ಸನ್ ಮತ್ತೆ ನಿಮ್ಮ ಹತ್ರ ಬರಬೇಕು ಅನ್ನೋದನ್ನು ಹೇಳ್ಕೋಬೇಕು ಅಂತ ಇರ್ಬೋದು, ಅಥವಾ ಅವರ ಜೀವನದಲ್ಲಿ ಅವರ ಕೆರಿಯರ್ ವೈಸ್ ಅವ್ರು ಇಂಪ್ರೂವ್ ಆಗಿರೋದಾಗಿರ್ಬೋದು, ಅಥವಾ ಅವರ ಫ್ಯಾಮಿಲಿ ವೈಸ್ ಅವರ ಜೀವನ ಚೆನ್ನಾಗಿರ್ಬೋದು, ಅವರ ಜೀವನದಲ್ಲಿ ಯಾವುದೋ ಒಂದು ವಿಚಾರನ ನಿಮ್ಮ ಹತ್ರ ಅವರು ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದಾರೆ ಅನ್ನೋಂಥದ್ದು ಕಾಣಿಸ್ತಿದೆ. ಆ್ಯಂಡ್ ನೋಡೋಣ ಹಿಡನ್ ಫೀಲಿಂಗ್ಸ್ ಇನ್ನೇನಿದೆ ಈ ಪರ್ಸನ್ಗೆ ಅಂತ ಅಂದ್ಬಿಟ್ಟು. ನಿಮ್ಗೇನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ. ಐ ಲುಕ್ ಫಾರ್ ಯು ಎವ್ರಿವೇರ್. ಓಕೆ, ಇದರ ಅರ್ಥ ಈ ಪರ್ಸನ್ನು ಮತ್ತು ನೀವು ದೂರ ಆಗಿದ್ರೂ ಕೂಡ ಈ ಪರ್ಸನ್ನು ನಿಮ್ಮನ್ನು ಈಗಲೂ ಕೂಡ ನೆನಪಿಸ್ಕೊಳ್ತಾರೆ, ಈಗಲೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ನೀವೇ ನೆನಪಾಗ್ತೀರಾ. ನಿಮ್ಮ ಕೇರ್, ಕನ್ಸರ್ನ್, ಲವ್ವೇ ಅವ್ರಿಗೆ ನೆನಪಾಗ್ತಿರುತ್ತೆ, ನಿಮ್ಮ ಸಿಂಪತಿ, ನಿಮ್ಮ ಕೈಂಡ್ನೆಸ್ ಆ ಪರ್ಸನ್ಗೆ ನೆನಪಾಗ್ತಿರುತ್ತೆ. ಈಗೆಲ್ಲೋ ನೀವು ಆ ಪರ್ಸನ್ಗೆ ಎಲ್ಲಾದರೂ ಹೋದಾಗ ಏನಾದರೂ ಕೊಡಿಸಿರೋದಿರ್ಬೋದು, ಅಥವಾ ನೀವೇನಾದರೂ ಗಿಫ್ಟ್ ಮಾಡಿರೋದು, ಅಥವಾ ನೀವು ಟೈಮ್ ಸ್ಪೆಂಡ್ ಮಾಡಿರೋದು, ಅದೆಲ್ಲ ಈ ಪರ್ಸನ್ಗೆ ನಿಮ್ಮನ್ನು ಅವರು ಬೇರೆ ಕಡೆ ಹುಡುಕ್ತಾ ಇರ್ತಾರೆ. ಅಂದರೆ ನಿಮ್ಮನ್ನು ಯಾರೂ ಕೂಡ ರೀಪ್ಲೇಸ್ ಮಾಡೋದಕ್ಕಾಗಲ್ಲ. ನೀವು ಅವರ ಹಾರ್ಟಲ್ಲಿ ನಿಮ್ಮದೇ ಆದಂಥ ಒಂದು ಸ್ಥಾನಮಾನ ಇರುತ್ತೆ. ಆದರೆ ಆ ಪರ್ಸನ್ ಯಾವಾಗಲೂ ಕೂಡ ನಿಮ್ಮನ್ನು ಎಲ್ಲ ಕಡೆನೂ ಹುಡುಕ್ತಿದ್ದಾರೆ. ಅಂದರೆ ಒಂದು ಕ್ಯಾರೆಕ್ಟರಲ್ಲಾಗಿರ್ಬೋದು, ಒಂದು ಪರ್ಸ್ನಾಲಿಟಿಯಲ್ಲಾಗಿರ್ಬೋದು, ಒಂದು ಬಿಹೇವಿಯರಲ್ಲಾಗಿರ್ಬೋದು, ಅಥವಾ ಒಂದು ಸಿಚುವೇಶನಲ್ಲಾಗಿರ್ಬೋದು, ನೀವು ಅಲ್ಲಿದ್ದರೆ ಯಾವ ಥರ ಇರುತ್ತೆ ಅನ್ನೋ ಒಂದು ಹುಡುಕಾಟದ ಜೀವನದಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ನಿಮ್ಮಿಂದ ಅವ್ರು ದೂರ ಹೋಗಿರ್ಬೋದು, ಬಟ್ ನಿಮ್ಮ ಆಲೋಚನೆಯಿಂದ ಈ ಪರ್ಸನ್ ಇನ್ನೂ ದೂರ ಹೋಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ನೋಡೋಣ ಟ್ಯಾರೋ ಏನು ಹೇಳುತ್ತೆ ಅಂತ ಅಂದ್ಬಿಟ್ಟು. ಈ ಪರ್ಸನ್ ಓಕೆ, ಏಸ್ ಆಫ್ ಪೆಂಟಿಕಲ್, ಇಟ್ಸ್ ಅ ಸಾಲಿಡ್ ಕಮಿಟ್ಮೆಂಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ನೀವು ನೋಡ್ಬೋದು, ಇಟ್ಸ್ ಅ ಪೆಂಟಿಕಲ್ ಅಂತ ಅಂದರೆ ಯಾವಾಗಲೂ ಸ್ಟೆಬಿಲಿಟಿ ಅಂತ ಹೇಳ್ತೀವಿ. ಸೊ ಈ ಪರ್ಸನ್ ಒಂದು ಸ್ಟೇಬಲ್ ಲೈಫ್ನ ನಿಮ್ಮ ಹತ್ರ ಕಟ್ಕೋಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ಹತ್ರ ಒಂದು ರಿಲೇಷನ್ಶಿಪ್ಪನ್ನು ಒಂದು ನ್ಯೂ ಇನಿಷಿಯೇಟ್ ತೊಗೊಂಡು ನಿಮ್ಮ ಹತ್ರ ರೀಸ್ಟಾರ್ಟ್ ಮಾಡಬೇಕು ರಿಲೇಷನ್ಶಿಪ್ನ ಅಂತ ಅಂದ್ಬಿಟ್ಟು ಅವರು ಒಂದು ಪ್ರೀತಿನ ಆಫರ್ ಮಾಡೋದಕ್ಕೆ ಬರ್ತಿದ್ದಾರೆ, ಒಂದು ಕಮಿಟ್ಮೆಂಟ್ನ ಈ ಪರ್ಸನ್ ಆಫರ್ ಮಾಡೋದಕ್ಕೆ ಬರ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇಟ್ಸ್ ಅ ವೆರಿ ನೈಸ್ ಕಾರ್ಡ್ ನನ್ನ ಪ್ರಕಾರ. ಸೊ ನೋಡೋಣ ಇನ್ನು ಈ ಪರ್ಸನ್ ಫೀಲಿಂಗ್ಸ್ ಏನಿದೆ ಅಂತ ಅಂದ್ಬಿಟ್ಟು. ಓಕೆ, ಜಸ್ಟಿಸ್ ಕಾರ್ಡ್ ಅಂದರೆ ಈ ಪರ್ಸನ್ನು ಮೇಲ್ನೋಟಕ್ಕೆ ನಿಮಗೆ ಅನ್ನಿಸ್ತಾ ಇರ್ಬೋದು, ನೀವು ಅಂದ್ಕೊಳ್ತಿರ್ತೀರಾ ಓಕೆ ರೀಡಿಂಗ್ ಮಾಡಬೇಕಾದ್ರೆ ಎಲ್ಲರೂ ಹೀಗೆ ಪಾಸಿಟಿವ್ ಆಗಿ ಹೇಳ್ತಾರೆ,
ಹೀಗೆ ಇರುತ್ತೆ ಅಂತ. ಬಟ್ ಟು ಬಿ ಫ್ರ್ಯಾಂಕ್, ಜಸ್ಟಿಸ್ ಕಾರ್ಡ್ ಬಂದಿದೆ ಅಂದರೆ ಈ ಪರ್ಸನ್ನು ನಿಮ್ಮ ಮುಂದೆ ನಾಟಕ ಆಡ್ತಿರ್ಬೋದು, ಅಥವಾ ಈ ಪರ್ಸನ್ ನಿಮ್ಮ ಮುಂದೆ ಅವರ ಬಿಹೇವಿಯರೇ ಬೇರೆ ಥರ ಇರ್ಬೋದು. ತುಂಬ ರಫ್ ಆ್ಯಂಡ್ ಟಫ್ ಆಗಿ, ಈಗೋಯಿಸ್ಟಿಕ್ ಆಗಿ, ತುಂಬ ಹಾರ್ಶ್ ಆಗಿ ಮಾತಾಡೋದು, ಅಥವಾ ನಿಮ್ಮನ್ನ ಡೋಂಟ್ ಕೇರ್ ಆ್ಯಟಿಟ್ಯೂಡ್ ಅನ್ನೋವಂಥದ್ದು ಇರಬಹುದು. ಈ ಥರ ಈ ಪರ್ಸನ್ ನಿಮ್ಮ ಹತ್ರ ಬಿಹೇವ್ ಮಾಡ್ತಿರ್ಬೋದು. ಬಟ್ ಅವರು ಇಂಟರ್ನಲ್ಲಿ ಅವರು ಸೋತೋಗಿದ್ದಾರೆ. ಅವ್ರಿಗೆ ನಿಮ್ಮ ಮುಂದೆ ಇರೋ ಹಾಗೆ ಆ ಪರ್ಸನ್ ನಿಮ್ಮ ಹಿಂದೆ ಇಲ್ಲ. ಆ ಪರ್ಸನ್ ನಿಮ್ಮ ಜೀವನದಲ್ಲಿ ಎಷ್ಟೇ ನೀವು ಆ ಪರ್ಸನ್ ಬಗ್ಗೆ ನೀವು ನೆಗೆಟಿವ್ ಆಗಿ ತಿಳ್ಕೊಂಡ್ರು, ಆ ಪರ್ಸನ್ ತೋರಿಸ್ತಾ ಇರೋದು ಮಾತ್ರ ನಿಮ್ಮ ಹತ್ರ ಅವರ ಬಿಹೇವಿಯರ್ ಡಿಫ್ರೆಂಟ್ ಆಗಿ, ಬಟ್ ಅವರ ಬ್ಯಾಕ್ಗ್ರೌಂಡ್ ಅಂದರೆ ಅವರ ಬಿಹೇವಿಯರ್ ಬ್ಯಾಕ್ಗ್ರೌಂಡಲ್ಲೇ ಬೇರೆ ಥರ ಇದೆ ಅನ್ನುವಂಥದ್ದು ಕಾಣಿಸ್ತಿದೆ. ಬಟ್ ಜಸ್ಟಿಸ್ ಕಾರ್ಡ್ ಅಂತ ಅಂದಾಗ ಆ ಪರ್ಸನ್ ಮಾಡ್ತಿರೋ ಅಂತಹ ತಪ್ಪು ಅರ್ಥ ಆಗ್ತಿದೆ, ಅದಕ್ಕೆ ಒಂದು ನ್ಯಾಯ ಸಿಗಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ ಆಲ್ಸೋ ಸೆವೆನ್ ಆಫ್ ಪೆಂಟಿಕಲ್ಸ್ ಅಂದರೆ ನಿಮ್ಮ ಪ್ರೀತಿ ತುಂಬ ಸ್ಟ್ರಾಂಗ್ ಆಗಿದ್ರು ತೋರಿಸ್ಕೊಳ್ತಾ ಇರೋದು ತುಂಬ ಕಮ್ಮಿ. ನೀವಾಗಿರ್ಬೋದು, ಅವರಾಗಿರ್ಬೋದು. ನೀವಿಲ್ಲಿ ನೋಡ್ಬೋದು, ಗಿಡಕ್ಕಿಂತ ರೂಟೇಸ್ ತುಂಬ ಸ್ಟ್ರಾಂಗ್ ಆಗಿದೆ. ರೂಟ್ ಅಂದರೆ ಫೌಂಡೇಶನ್. ನಿಮ್ಮ ಮತ್ತು ಅವರ ಮಧ್ಯೆ ಇರುವಂತಹ ಪ್ರೀತಿಯ ಫೌಂಡೇಶನ್ ತುಂಬ ಸ್ಟ್ರಾಂಗ್ ಆಗಿದೆ. ಆ ಪರ್ಸನ್ ಅದು ಜೆಂಟಲ್ ಆಗಿ ಟೇಕ್ ಕೇರ್ ಮಾಡ್ತಿದ್ದಾರೆ. ಅವರು ನೀವು ಅವರಿಂದ ಮಾತಾಡದೆ ತುಂಬ ದೂರ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಥವಾ ಒಂದು ಬ್ರೇಕಪ್ ಸಿಚುವೇಶನ್ ಏನೇ ಆಗಿರಲಿ, ಆ ಪರ್ಸನ್ಗೆ ನಿಮ್ಮ ಒಂದು ಎನರ್ಜಿ ಆ ಪರ್ಸನ್ಗೆ ಇನ್ನೂ ಫೀಲ್ ಆಗ್ತಿದೆ. ನಿಮ್ಮನ್ನು ಅವ್ರು ಇನ್ನೂ ಪ್ರೊಟೆಕ್ಟ್ ಮಾಡಬೇಕು, ನಿಮ್ಮನ್ನು ಇನ್ನೂ ಕೇರ್ ಕನ್ಸರ್ನ್ ತೋರಿಸ್ಬೇಕು, ನಿಮ್ಮನ್ನು ಮೀಟ್ ಮಾಡಬೇಕು, ನೀವೆಷ್ಟೇ ದೂರ ಇದ್ದರೂ ನಿಮಗೆ ಒಳ್ಳೆಯದಾಗಲಿ, ನೀವು ಚೆನ್ನಾಗಿರಲಿ ಅಂತ ಈ ಪರ್ಸನ್ ಭಾವಿಸ್ತಿದ್ದಾರೆ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈ ಪರ್ಸನ್ ರಾಶಿ ಬಂದು ಮಕರ ರಾಶಿ, ಕನ್ಯಾ ರಾಶಿ, ವೃಷಭ ರಾಶಿ ಆಗಿರುತ್ತೆ. ಆ್ಯಂಡ್ ಆಲ್ಸೋ ತುಲಾ ರಾಶಿ ಆ್ಯಂಡ್ ಇದು ವಾಂಡ್ಸ್ ಓಕೆ. ಆ್ಯಂಡ್ ಆಲ್ಸೋ ಸಿಂಹ ರಾಶಿ ಅಂತ ಅಂದ್ಬಿಟ್ಟು ಹೇಳ್ಬೋದು, ಆ್ಯಂಡ್ ಮಿಥುನ ರಾಶಿ ಅಂತ. ಓಕೆ, ಸೊ ಇವರ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಈ ಪರ್ಸನ್ 2/11/2029 ಆಗಿರ್ತಾರೆ, 7/16/25 ಆಗಿರ್ತಾರೆ, ಆ್ಯಂಡ್ ಆಲ್ಸೋ 9/18/27 ಆಗಿರ್ತಾರೆ. ಇಲ್ಲಿ ನೀವು ನೋಡ್ಬೋದು 5 ಆಫ್ ವಾಂಡ್ಸ್ ಮತ್ತು ಲವರ್ಸ್ ಕಾರ್ಡ್ ಬಂದಿದೆ. ಇದರ ಅರ್ಥ ಬಂದ್ಬಿಟ್ಟು ಈ ಪರ್ಸನ್ನು ತುಂಬ ತಲೆಯಲ್ಲಿ ತುಂಬ ಕನ್ಫ್ಯೂಷನ್ಸು, ಕಾನ್ಫ್ಲಿಕ್ಟ್ಸು, ನಿಮ್ಮದೇ ಆಲೋಚನೆ, ಅದರಲ್ಲಿ ಯಾವಾಗಲೂ ಏನೋ ಒಂಥರ ಮೈಂಡಲ್ಲಿ ಅವರು ಫೈಟ್ ಮಾಡ್ತಾನೆ ಇರ್ತಾರೆ ನಿಮ್ಮ ಬಗ್ಗೆ. ನಿಮ್ಮ ಒಂದು ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಆ ಪರ್ಸನ್ ಯೋಚನೆ ಮಾಡ್ತಿರ್ತಾರೆ. ನಿಮ್ಮ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ಆ ಪರ್ಸನ್ಗೆ ಎಷ್ಟು ತಲೆ ಕೆಡಿಸ್ತಿದೆ ಅಂದರೆ ಅವರವರ ಕೆರಿಯರ್ ಮೇಲೆ ಫೋಕಸ್ ಮಾಡೋದಕ್ಕಾಗ್ತಿಲ್ಲ, ಅವರ ಫ್ಯಾಮಿಲಿ ಕಡೆ ಫೋಕಸ್ ಮಾಡ್ತಿಲ್ಲ. ದಿಸ್ ಪರ್ಸನ್ ಇಸ್ ಕಂಪ್ಲೀಟ್ಲಿ, ನೀವಿಲ್ಲಿ ನೋಡ್ಬೋದು, ಅಂದರೆ ಒಬ್ಬರು ಇನ್ನೊಬ್ರಿಗೆ ತಳ್ಕೊಂಡು ಹೊಡೆದಾಡ್ಕೊಂಡು ಮೇಲ್ ಬರೋ ಥರ. ಸೊ ಇವರ ಜೀವನದಲ್ಲಿ ಇವ್ರಿಗೆ ಏನು ಆಗ್ತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ, ಕಂಪ್ಲೀಟ್ಲಿ ಕನ್ಫ್ಯೂಸ್ಡ್ ಆಗಿದ್ದಾರೆ. ಆದರೆ ಈ ಪರ್ಸನ್ಗೆ ಒಂದು ಏನು ಹೇಳ್ಬೋದು ಅಂತ ಅಂದರೆ ನಿಮ್ಮನ್ನು ಈ ಪರ್ಸನ್ ತುಂಬ ಇಷ್ಟಪಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಬಿಕಾಸ್ ಇಟ್ಸ್ ಅ ಲವರ್ಸ್ ಕಾರ್ಡ್. ನಿಮ್ಮಿಬ್ಬರ ಮಧ್ಯೆ ಅಂತ ಇದ್ದಂತಹ ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆಗಿತ್ತು ಅನ್ನೋವಂಥದ್ದು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಯಾಕೆ ಅಂತ ಅಂದರೆ ಇಲ್ಲಿ ಒಬ್ರಿಗೆ ಇನ್ನೊಬ್ರ ಮೇಲೆ ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ, ಒಬ್ರನ್ನ ಇನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೀರಾ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ. ಆಮೇಲೆ ನಿಮ್ಮಿಬ್ಬರ ಮಧ್ಯೆ ಒಂದು ಟ್ರಾನ್ಸ್ಪರೆನ್ಸಿ ಇದೆ, ಒಂದು ಓಪನ್ ಕಾನ್ವರ್ಸೇಷನ್ ಇದೆ. ಅವರ ಫ್ಯಾಮಿಲಿ ಬಗ್ಗೆ ನೀವು ಹೇಳ್ಕೊಳ್ಳೋದು, ನಿಮ್ಮ ಫ್ಯಾಮಿಲಿ ಬಗ್ಗೆ ಅವ್ರು ಹೇಳ್ಕೊಳ್ಳೋದು, ಅಥವಾ ಅವರ ಕೆರಿಯರ್ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡೋದು, ನೀವು ಅವ್ರ ಹತ್ರ ಡಿಸ್ಕಸ್ ಮಾಡೋದು, A to Z ನೀವು ತುಂಬ ಟ್ರಾನ್ಸ್ಪರೆನ್ಸಿಯಿಂದ ಈ ಪರ್ಸನ್ ಹತ್ರ ಇರೋದ್ರಿಂದ ಈ ಪರ್ಸನ್ ಈಗಲೂ ಫೀಲ್ ಮಾಡ್ತಾರೆ ನಿಮ್ಮ ಪ್ರೀತಿ ಇನ್ಯಾರೂ ಕೂಡ ಇದನ್ನು ರೀಪ್ಲೇಸ್ ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಲವರ್ಸ್ ಕಾರ್ಡ್ ಆಲ್ವೇಸ್ ಸೇಸ್ ದಟ್ ಈ ಪರ್ಸನ್ ನಿಮ್ಮನ್ನ ತುಂಬ ಇಷ್ಟಪಡ್ತಿದ್ದಾರೆ, ಲವ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಈ ಪರ್ಸನ್ ಕರೆಂಟ್ ಎನರ್ಜಿ ನೋಡಿದ್ರೆ ಅವರು ನಿಮ್ಮ ಮುಂದೆ ಇರೋ ಹಾಗೆ ನಿಮ್ಮ ಹಿಂದೆ ಡಿಫ್ರೆಂಟ್ ಆಗಿದ್ದಾರೆ. ನಿಮ್ಮ ಹತ್ರ ಅವ್ರು ಬಿಹೇವ್ ಮಾಡ್ತಿರೋ ರೀತಿ ಬೇರೆ. ಬಟ್ ಸ್ಟಿಲ್ ಏನು ಅಂತ ಅಂದರೆ ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಫೀಲಿಂಗ್ಸ್ ಅನ್ನೋವಂಥದ್ದಿದೆ. ಅವರಿಗೆ ಒಂದು ಪಶ್ಚಾತ್ತಾಪ ಭಾವನೆ ಫೀಲ್ ಆಗ್ತಿದೆ. ಅವರ ಒಂದು ಈಗೋ ಅಥವಾ ಅವರ ಒಂದು ಆ್ಯಟಿಟ್ಯೂಡ್ ಇಂದ ನಿಮ್ಮನ್ನು ಈ ಪರ್ಸನ್ ಕಳ್ಕೊಂಡ್ರು. ಅದೇ ಒಂದು ಪ್ರಾಪರಾಗಿ ಈ ಪರ್ಸನ್ ಯೋಚನೆ ಮಾಡಿ ನಿಮ್ಮ ಹತ್ರ ಇದ್ದಿದ್ದರೆ ಇಷ್ಟೊತ್ತಿಗೆ ನಿಮ್ಮಿಬ್ಬರ ಮಧ್ಯೆ ಒಂದು ರಿಲೇಷನ್ಶಿಪ್ ತುಂಬ ಸ್ಟ್ರಾಂಗ್ ಆಗಿ ಬೆಳೀತಿತ್ತು ಅಂತ ಅಂದ್ಬಿಟ್ಟು ಹೇಳ್ತೀನಿ. ವಿಲ್ ಸಿ ದ ಗೈಡೆನ್ಸ್. ಲಾಸ್ಟ್ ಒಂದು ಗೈಡೆನ್ಸ್ ನೋಡ್ಬಿಡೋಣ ನಿಮ್ಗೆ ಏನಿದೆ ಅಂತ ಅಂದ್ಬಿಟ್ಟು. ಯೂನಿವರ್ಸ್ ನಿಮ್ಗೆ ಏನಾದರೂ ಗೈಡೆನ್ಸ್ ಕೊಡಬೇಕಾ? ಸಿ ಜಸ್ಟಿಸ್, ಇಲ್ಲೂ ಜಸ್ಟಿಸ್ ಇದೆ. ನೀವು ಇಲ್ಲಿ ನೋಡ್ಬೋದು ನಿಮ್ಮ ಗೈಡೆನ್ಸ್ ಮತ್ತು ನಿಮ್ಮ ರೀಡಿಂಗ್ ಎರಡರಲ್ಲೂ ಕೂಡ ಜಸ್ಟಿಸ್ ಅಂತ ಬರ್ತಾ ಇದೆ. ಅಂತ ಅಂದರೆ ನೀವು ರಿಲೇಷನ್ಶಿಪ್ನ ಈಗ ತುಂಬ ಪ್ರಾಪರಾಗಿ ಯೋಚನೆ ಮಾಡಬೇಕು. ಜಸ್ಟಿಸ್ ಅಂತ ಅಂದರೆ ಈ ನ್ಯಾಯಾಲಯದಲ್ಲಿ ಹೇಗೆ ತೀರ್ಪು ತಗೊಳ್ತಾರೆ, ಒಂದು ಪ್ರಾಪರ್ ಡಿಸಿಷನ್ ಮಾಡ್ತಾರೆ. ನೀವು ಈಗ ಡಿಸಿಷನ್ ಮಾಡೋ ಅಂಥ ಒಂದು ಟೈಮ್ ಬಂದಿದೆ. ನಿಮಗೆ ಈ ಪರ್ಸನ್ ರೈಟ್ ಚಾಯ್ಸಾ
ಅಥವಾ ರೈಟ್ ಚಾಯ್ಸ್ ಅಲ್ವಾ ಅನ್ನೋ ಒಂದು ಡಿಸಿಷನ್ ಅನ್ನುವಂಥದ್ದು ನೀವು ತುಂಬ ಸ್ಟ್ರಿಕ್ಟಾಗಿ ತೊಗೋಬೇಕಾಗಿದೆ. ರಿಲೇಷನ್ಶಿಪ್ನ ನೀವು ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತಾ, ನಿಮ್ಮ ಫ್ಯಾಮಿಲಿನ ನೀವು ಬ್ಯಾಲೆನ್ಸ್ ಮಾಡೋಕ್ಕಾಗುತ್ತಾ ಅಂತ ಅಂದ್ಬಿಟ್ಟು. ಆ್ಯಂಡ್ ಪ್ರತಿಯೊಂದು ರಿಲೇಷನ್ಶಿಪ್ಪಲ್ಲೂ ಈಕ್ವಾಲಿಟಿ ಅಂತ ಇರಬೇಕು. ನಾನು ಮಾತಾಡ್ಸಿದ್ರೇ ಅವ್ರು ಮಾತಾಡಿಸ್ಬೇಕು ಅಂತ ಅಲ್ಲ, ಅವ್ರು ಮಾತಾಡ್ಸಿದ್ರೇ ನಾನು ಮಾತಾಡಿಸ್ಬೇಕು ಅಂತ ಅಲ್ಲ. ಈಕ್ವಾಲಿಟಿ ಅಂತ ಅಂದರೆ ನಾನೇನೋ ಒಂದು ಪ್ರಾಬ್ಲಮಲ್ಲಿ ಇದ್ದಾಗ ಆ ಪ್ರಾಬ್ಲಮ್ಗೆ ಬಂದು ಸಹಾಯ ಮಾಡೋದಾಗಿರ್ಬೋದು, ಅಥವಾ ಎಲ್ಲಾದರೂ ಹೊರಗಡೆ ಹೋದಾಗ ನಿಮ್ಮ ಹತ್ರ ಅಮೌಂಟ್ ಇಲ್ಲ ಅಂತ ಅಂದರೆ ಅಮೌಂಟ್ ಕೊಡೋದು, ಅಥವಾ ಅವ್ರ ಹತ್ರ ಅಮೌಂಟ್ ಇಲ್ಲ ಅಂದರೆ ಅಮೌಂಟ್ ಕೊಡೋದು. ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ನೀವು ಹ್ಯಾಂಡಲ್ ಮಾಡೋದು, ಅವರು ಅವರ ರೆಸ್ಪಾನ್ಸಿಬಿಲಿಟೀಸ್ನು ಅವರು ಹ್ಯಾಂಡಲ್ ಮಾಡೋದು. ಇದರ ಬಗ್ಗೆ ನೀವು ಥಿಂಕ್ ಮಾಡಿ ಈ ಪರ್ಸನ್ ಹತ್ರ ಒಂದು ಪ್ರಾಪರ್ ಡಿಸ್ಕಷನ್ ಮಾಡಿ ನಿಮ್ಮ ಡಿಸಿಷನ್ನ ನೀವು ತೊಗೋಬೇಕಾಗಿದೆ ಅಂತ ಅಂದ್ಬಿಟ್ಟು ಬರ್ತಾ ಇದೆ. ರಿಲೇಷನ್ಶಿಪ್ನ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಕೆರಿಯರ್ ಆಗಿರ್ಬೋದು, ಪರ್ಸ್ನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷನಲ್ ಲೈಫ್ ಆಗಿರ್ಬೋದು, ಅಥವಾ ನೀವೇನಾದರೂ ಓವರ್ ಥಿಂಕ್ ಆಗಿ ಡಿಸ್ಟರ್ಬ್ ಆಗಿದ್ರೆ ಈಗ ಇಟ್ಸ್ ಅ ರೈಟ್ ಟೈಮ್ ನೀವು ಒಂದು ಡಿಸಿಷನ್ ತೊಗೊಳ್ಳೋದಕ್ಕೆ. ನೀವು ಯಾವುದೇ ಒಂದು ಕನ್ಫ್ಯೂಷನಲ್ಲಿ ಇದ್ರೂ ಕೂಡ ಅದರಿಂದ ಹೊರಗಡೆ ಬಂದು ಈಗ ನಿಮಗೆ ಈ ಪರ್ಸನ್ ರೈಟ್ ಪರ್ಸನ್ನ ನೀವು ಮಾಡ್ತಿರೋದು ರೈಟಾ ಅಂತ ಅಂದ್ಬಿಟ್ಟು ಯೋಚನೆ ಮಾಡೋ ಅಂತಹ ಟೈಮ್ ಬಂದಿದೆ. ಸೊ ನಿಮಗೆ ಜಸ್ಟಿಸ್ ಬೇಕು, ನಿಮಗೆ ನ್ಯಾಯ ಬೇಕು ಅಂತ ಅಂದರೆ ಕೂತ್ಕೊಂಡು ನೀವೇ ನಿಮಗೆ ಸೆಲ್ಫ್ ಯೋಚನೆ ಮಾಡಿ. ಇಲ್ಲ ಅಂತ ಅಂದರೆ ನೀವು ಬೇರೆಯವ್ರ ಹತ್ರ ಆದರೂ ಡಿಸ್ಕಸ್ ಮಾಡಿ ನೀವು ಒಂದು ಜಡ್ಜ್ಮೆಂಟ್ ಲೆವೆಲ್ಗೆ ಈಗ ಬರಬೇಕು. ನಿಮಗೆ ಡೂ ಆರ್ ಡೈ ಸಿಚುವೇಶನ್ಗೆ ನೀವು ಬರಬೇಕು ಅಂತ ಅಂದ್ಬಿಟ್ಟು ಈ ಒಂದು ಕಾರ್ಡ್ ಹೇಳ್ತಾ ಇದೆ. ಆ್ಯಂಡ್ ಇವತ್ತಿನ ಒಂದು ಇನ್ಶಿಲ್ಗಳು ಬಂದು BVP KS GS. ಓಕೆ, ಸೊ ಇದಾಗಿತ್ತು ಇವತ್ತಿನ ರೀಡಿಂಗ್. ನಿಮ್ಗೆ ಏನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.